ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ. ಜೊತೆಗೆ ಭಾರತಕ್ಕೆ ಏನು ಭಾರತ ಸಮರಾಭ್ಯಾಸವನ್ನು ಮಾಡಿತು, ಜಸ್ಟ್ ಒಂದು ಚಿಟಿಗೆ ಹೊಡೆಯೋದ್ರೊಳಗಡೆ ರಾಜತಾಂತ್ರಿಕ ಯಾವಾಗ ಏಪ್ರಿಲ್ 22ನೇ ತಾರೀಕು ಈ ಒಂದು ಕೃತ್ಯ ನಡೆಯುತ್ತೆ. ಯಾವುದು ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿ. ಆವಾಗ ದುಬೈಯಲ್ಲೋ ಇಸ್ಲಾಂ ರಾಷ್ಟ್ರದಲ್ಲೂ ಮೋದಿ ಇದ್ದರು. ಆವಾಗ ಮೋದಿಯವರ ವಿಮಾನ ಪಾಕಿಸ್ತಾನದ ಮೇಲಿಂದ ಬೇಡ, ನಾವು ಹಿಂಗೆ ಹೋಗೋಣ ಅಂತಂದ್ಬಿಟ್ಟು ಅಲ್ಲಿಂದಲೇ ಪ್ರತಿಕಾರವನ್ನು ತಗೊಳ್ತೀನಿ ಅಂತ ಶಪಥ ಮಾಡಿದಂತಹ ಮೋದಿ ಭಾರತಕ್ಕೆ ಬಂದ ನಂತರ ಒಂದೇ ಒಂದು ಮೀಟಿಂಗ್ ಮಾಡಿ ರಾಜತಾಂತ್ರಿಕ ನಿಷೇಧಗಳನ್ನು ಹೇರುತ್ತೆ ಮೋದಿ ಸರ್ಕಾರ. ಕೆಲವೊಂದಿಷ್ಟು ರಾಜತಾಂತ್ರಿಕ ನಿಷೇಧಗಳಿಗೆ ಹೆದರಿದಂತಹ ಪಾಕಿಸ್ತಾನದಲ್ಲಿ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಮೊದಲೇ ತಿನ್ನೋದಕ್ಕೆ ಗತಿ ಇಲ್ಲ, ಉಸಿರಾಡೋದಕ್ಕೆ ಗಾಳಿ ಇಲ್ಲ. ಯಾಕಂತಂದರೆ ಉಸಿರಾಡೋದಕ್ಕೆ ಗಾಳಿ ಇಲ್ಲ ಅಂತಂದರೆ ವಿಷಪೂರಿತ ಗಾಳಿ. ಇವರು ಮಾಡಿದಂತಹ ನಾಲಾಯ ಕೆಲಸಗಳು ಪಾಕಿಸ್ತಾನ ಬರೀ ಭಾರತದೊಂದಿಗೆ ಮಾತ್ರ ಕಿರಿಕಿರಿ ಮಾಡ್ಕೊಳ್ತಾ ಇಲ್ಲ, ಅಫ್ಘಾನಿಸ್ತಾನದೊಂದಿಗೂ ಕೂಡ ಕಿರಿಕಿರಿ ಮಾಡಿಕೊಂಡಿದೆ. ತನ್ನಲ್ಲಿರುವಂತಹ ಬಲೂಚಿ ಬಂಡುಕೋರರ ವಿರುದ್ಧವೂ ಕೂಡ ಸಿಡಿದೆದ್ದಿತ್ತು. ಆದರೆ ಬಲೂಚಿ ಬಂಡುಕೋರರು ಇವರಿಗೆ ತಕ್ಕ ಉತ್ತರವನ್ನು ಕೊಡ್ತಾ ಇದ್ದಾರೆ. ಮೊನ್ನೆಯಷ್ಟೇ ಪಹಲ್ಗಾಮ್ನಲ್ಲಿ ದಾಳಿ ಮಾಡೋದಕ್ಕಿಂತ ಮುಂಚೆ ಬಲೂಚಿಸ್ತಾನದಲ್ಲಿ ಬಂಡುಕೋರರು ಒಂದು ಬಾಂಬ್ ಸ್ಫೋಟ ಮಾಡ್ತಾರೆ. ಅಲ್ಲಿ ಮಕ್ಕಳು ಮರಿಯನದೆ ರಕ್ತ ಹರಿದು ಎಷ್ಟೋ ಜನ ಸತ್ತೋಗ್ಬಿಡ್ತಾರೆ. ಅಫ್ಘಾನಿಸ್ತಾನದಲ್ಲೂ ಕೂಡ ಅಷ್ಟೇ. ಅಫ್ಘಾನಿ ಬಂಡುಕೋರರು ಅಂತಂದರೆ ತಾಲಿಬಾನಿಗಳು ಪಾಕಿಸ್ತಾನ ಸೈನ್ಯವನ್ನು ಹೊಡೆದುರುಳಿಸ್ತಾ ಇದ್ದಾರೆ. ಇಷ್ಟೆಲ್ಲ ತನ್ನೊಳಗೆ ಪ್ರಾಬ್ಲಮ್ಗಳನ್ನು ಇಟ್ಕೊಂಡು ಪಾಕಿಸ್ತಾನ ಭಾರತದ ವಿರುದ್ಧ ಯುದ್ಧ ಮಾಡುತ್ತೆ, ಪರಮಾಣು ಬಾಂಬ್ ಸ್ಫೋಟ ಮಾಡುತ್ತೆ ಎನ್ನುವಂತಹ ಹೇಳಿಕೆಗಳನ್ನು ಕೊಡ್ತಾ ಈಗ ಒಂದು ಸ್ವಲ್ಪ ತನ್ನಗಾಗಿದೆಯಾ, ಬುದ್ಧಿ ಬಂತ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದರೆ ಪಾಕಿಸ್ತಾನ ಈಗ ಭಾರತಕ್ಕೆ ಬುದ್ಧಿ ಹೇಳಿ ಇಲ್ಲ ಅಂತಂದರೆ ನಮ್ಮ ಮೇಲೆ ದಾಳಿ ಮಾಡ್ತಾರವರು. ಅದಕ್ಕೋಸ್ಕರ ಯುದ್ಧ ತಡೆಯೋದಕ್ಕೆ ಪಾಕಿಸ್ತಾನ ಯಾರ ಮೊರೆ ಹೋಗಿದೆ ಗೊತ್ತಾ? ಇಸ್ಲಾಂ ರಾಷ್ಟ್ರಗಳ ಮೊರೆ ಹೋಗಿದೆ. ಯಾಕಂತಂದರೆ ಇಸ್ಲಾಂ ರಾಷ್ಟ್ರಗಳು ಅರಬ್ ಎಮಿರೇಟ್ಸ್ ಆಗಿರಬಹುದು, ಸೌದಿ ಅರೇಬಿಯಾ ಆಗಿರಬಹುದು, ಇರಾನ್ ಆಗಿರಬಹುದು, ಇಂತಹ ಬಲಿಷ್ಠ ಇಸ್ಲಾಂ ರಾಷ್ಟ್ರಗಳು ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾವೆ. ಈಗ ಪಾಕಿಸ್ತಾನದ ಅಧ್ಯಕ್ಷರು ಮತ್ತು ನವಾಜ್ ಶರೀಫ್ ಇದಾನಲ್ಲ, ಅವಾಗ ಈಗ ಫೋನ್ ಮಾಡಿ ಹೇಳ್ತಿದ್ದಾನೆ, ಭಾರತಕ್ಕೊಂದು ಸ್ವಲ್ಪ ಬುದ್ಧಿ ಹೇಳಿ, ಯುದ್ಧ ಬೇಡ. ಈಗ ನಾವು ಮೊದಲೇ ಈಗ ಆರ್ಥಿಕವಾಗಿ ನಾವು ಕುಗ್ಗಿ ಹೋಗಿಬಿಟ್ಟಿದ್ದೀವಿ. ಈಗೇನಾದರೂ ಯುದ್ಧ ಮಾಡಿದ್ವಿ ಅಂತಂದರೆ ನಮ್ಮಲ್ಲಿ ಮೊದಲೇ ಯುದ್ಧ ಸಾಮಗ್ರಿಗಳಿಲ್ಲ. ಸೊ ನಾವೀಗ ಹೆಂಗೆ ಮಾಡೋದು? ಯುದ್ಧ ಮಾಡಿದ್ರೆ ನಾವು ಮೊದಲೇ ಈಗ ಆರ್ಥಿಕ ಅದ್ದಂಪತನಕ್ಕೆ ಇಳಿದು ಬಿಟ್ಟಿದ್ದೀವಿ. ಜನರಿಗೆ ಹೊಟ್ಟೆಗೆ ಊಟ ಇಲ್ಲ. ಯಾರೋ ಒಬ್ಬ ಹಿರಿಯ ಪತ್ರಕರ್ತ ಮತ್ತು ಒಳ್ಳೆ ಫೇಮಸ್ ಆ್ಯಕ್ಟ್ರ್, ಅವನ ಮನೆಯಲ್ಲಿ ಕುಡಿಯೋಕೆ ನೀರಿಲ್ವಂತೆ. ಅಂಥ ಫೇಮಸ್ ಜನರ ಮನೆಯಲ್ಲೇ ಕುಡಿಯೋಕೆ ನೀರಿಲ್ಲ ಅಂತಂದರೆ ಈಗ ಜನಸಾಮಾನ್ಯರ ಪರಿಸ್ಥಿತಿ ಏನಾಗಿರಬೇಡ. ಸೊ ಹೀಗೆಲ್ಲ ಆಗಿದೆ ಸರ್. ಸೊ ಸ್ವಲ್ಪ ಇಸ್ಲಾಂ ರಾಷ್ಟ್ರದವರಿಗೆ ಬುದ್ಧಿ ಹೇಳ್ತಿದ್ದಾರಂತೆ. ಯುದ್ಧ ತಡೆಯೋದಕ್ಕೆ ಮುಸ್ಲಿಂ ರಾಷ್ಟ್ರಗಳಿಗೆ ಪಾಕ ದುಂಬಾಲು ಬಿದ್ದಿದೆಯಂತೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ, ಪಹಲ್ಗಾಮ್ ನರಮೇಧಕ್ಕೆ ಪ್ರತಿಕಾರವಾಗಿ ಭಾರತ ತನ್ನ ಮೇಲೆ ದಾಳಿ ನಡೆಸೋದು ಖಚಿತ ಅಂತ ಬೆಚ್ಚಿ ಬಿದ್ದಿರುವಂತಹ ಪಾಕಿಸ್ತಾನ ಇದೀಗ ನಿಮ್ಮ ಪ್ರಭಾವ ಬಳಸಿ ಭಾರತ ಯುದ್ಧ ಮಾಡದಂತೆ ತಡೀರಿ ಅಂತ ಮುಸ್ಲಿಂ ದೇಶಗಳಿಗೆ ದುಂಬಾಲು ಬಿದ್ದಿದ್ದಂತೆ. ಎಂಥದ್ದೇ ಮನವಿಯೊಂದಿಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿದಂತಹ ಮರುದಿನವೇ ಯುದ್ಧ ತಡೆಯೋದಕ್ಕೆ ತನ್ನದೇ ಶಕ್ತಿಯನ್ನು ಬಳಸೋದಕ್ಕೆ ಪಾಕ್ ಮುಂದಾಗಿದೆಯಂತೆ. ಬರೀ ಇಸ್ಲಾಂ ರಾಷ್ಟ್ರಗಳಷ್ಟೇ ಅಲ್ಲ, ಅಮೆರಿಕದ ಅಧ್ಯಕ್ಷರಿಗೂ ಕೂಡ ಫೋನ್ ಮಾಡಿದ್ದಂತೆ. ಯಾರು? ನವಾಜ್ ಶರೀಫು. ಒಂದು ಸ್ವಲ್ಪ ಬುದ್ಧಿ ಹೇಳಿ ಸರ್, ನಿಮ್ಮ ಫ್ರೆಂಡ್ ಅಲ್ವಾ ಮೋದಿಯವರು, ಒಂದು ಸ್ವಲ್ಪ ಬುದ್ಧಿ ಹೇಳಿ ಅಂತ ಹೇಳಿದ್ರಂತೆ. ಅದಕ್ಕೆ ನನಗೂ ಇದಕ್ಕೂ ಸಂಬಂಧ ಇಲ್ಲ, ಅವರು ಸರಿಯಾಗಿ ಮಾಡ್ತಿದ್ದಾರಂತ ಉಗಿದು ಕಳಿಸಿದಾರಂತೆ. ಸೊ ವ್ಯಾನ್ಸ್ ಅನ್ನೋರು. ಸೊ ಭಾರತಕ್ಕೂ ಮಿತ್ರ ರಾಷ್ಟ್ರಗಳಾಗಿರುವಂತಹ ಸೌದಿ ಅರೇಬಿಯಾ, UAE, ಕುವೈತ್ನಂತಹ ರಾಷ್ಟ್ರಗಳು ಪಾಕಿಸ್ತಾನದಲ್ಲಿರುವ ರಾಯಭಾರಿಗಳನ್ನು ಶುಕ್ರವಾರ ಭೇಟಿ ಮಾಡಿದ್ದ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಇಂತಹದೊಂದು ಮನವಿ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ದಕ್ಷಿಣ ಏಷ್ಯಾ ಭಾಗದಲ್ಲಿ ಶಾಂತಿ ಹಾಗೂ ಸ್ಥಿರತೆ ಸ್ಥಾಪನೆ ಪಾಕಿಸ್ತಾನದ ಆಸೆಯಾಗಿದೆ. 15 ತಿಂಗಳಿನಿಂದ ನಿಮ್ಮ ನೆರವಿನಿಂದ ಪಾಕಿಸ್ತಾನವು ಮಾಡಿರುವ ಸಾಧನೆಗಳನ್ನು ಅಪಾಯಕ್ಕೆ ಸಿಲುಕಿಸುವುದು ನನಗೆ ಇಷ್ಟವಿಲ್ಲ. ಹೀಗಾಗಿ ನಮಗೆ ನೀವು ಸಹಾಯ ಮಾಡಬೇಕು. ದಕ್ಷಿಣ ಏಷ್ಯಾ ಭಾಗದಲ್ಲಿ ಶಾಂತಿ ಮತ್ತು ಸ್ಥಿರತೆ ಸ್ಥಾಪಿಸುವುದು ಪಾಕಿಸ್ತಾನದ ಒಂದು ಆಸೆಯಾಗಿದೆ ಅಂತ ಇದೇ ನವಾಜ್ ಶರೀಫ್ ಹೇಳ್ತಿದ್ದಾನೆ. ಅದು ಯಾವ ಬಾಯಲ್ಲಿ ಹೇಳ್ತಾರಪ್ಪ ಅಂತ ಗೊತ್ತಾಗ್ತಾ ಇಲ್ಲ. ಉಗ್ರರನ್ನು ಸಾಕಿ ಸಲುತ್ತಾ ಇರುವಂತಹ ದೇಶ ಇದು. 150 ಉಗ್ರ ಸಂಘಟನೆಗಳನ್ನು ಸಾಕ್ತಾ ಇದೆ ಅಂತ ಇದೇ ಅಮೆರಿಕ ಹೇಳಿದೆ. ಇದೇ ಅಮೆರಿಕದ ಅಧ್ಯಕ್ಷರು ಹೇಳ್ತಾರೆ 150 ಉಗ್ರ ಸಂಘಟನೆಗಳು ಪಾಕಿಸ್ತಾನದಲ್ಲಿ ಈಗಲೂ ಕೂಡ ಜೀವಂತವಾಗಿದ್ದಾವೆ. ಅದರಲ್ಲಿ ಸಾವಿರಾರು ಉಗ್ರ ಕಾರ್ಯಕರ್ತರು
ಭಯೋತ್ಪಾದಕರು ಅವರೆಲ್ಲರನ್ನ ಇದೇ ನವಾಜ್ ಶರೀಫ್ ಸರ್ಕಾರ ಸಾಕಿ ಸಲಹುತ್ತಾ ಇದೆ. ಅವರಿಗೆ ಆಹಾರದಿಂದ ಹಿಡ್ಕೊಂಡು ಬಟ್ಟೆಯಿಂದ ಹಿಡ್ಕೊಂಡು ಅವರಿಗೆ ವಿಷ ಉಣಿಸುವಂತಹ ಕೆಲಸ ಮಾಡ್ತಾ ಇದ್ದೆ ಇದೇ ನವಾಜ್ ಶರೀಫ್ ಸರ್ಕಾರ. ಪಾಕಿಸ್ತಾನದಲ್ಲಿ ಯುವ ಪೀಳಿಗೆ ಪೆನ್ನನ್ನು ಹಿಡ್ಕೊಳ್ಳೋದು ಬಿಟ್ಟು ಮದ್ದುಗುಂಡು ಬಂದೂಕನ್ನು ಹಿಡ್ಕೊಂಡು ತನ್ನ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದೆ ಇದೇ ಪಾಕಿಸ್ತಾನದ ಯುವ ಜನತೆ. ಇಂಥ ಒಂದು ಪಾಕಿಸ್ತಾನ ಇಷ್ಟೆಲ್ಲ ಇದ್ರೂ ಕೂಡ ಅದ್ಯಾವ ಮುಖ ಇಟ್ಟುಕೊಂಡು ಇದು ಅಮೇರಿಕಾಕ್ಕೆ ಸಹಾಯ ಕೇಳಕ್ಕೆ ಹೋಯ್ತೋ ಗೊತ್ತಿಲ್ಲ. ಆದರೆ ಈಗ ಅಮೇರಿಕಾನೂ ಕೂಡ ಸೊಪ್ಪು ಹಾಕಲಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲಪ್ಪ, ನೀನು ಭಾರತದೊಂದಿಗೆ ಡೈರೆಕ್ಟಾಗಿ ಮಾತಾಡ್ಕೊಳ್ಳು ಅಂತ ಹೇಳಿದೆ. ಇದನ್ನು ಬಿಟ್ಟ ನಂತರ ಈಗ ಯಾರ್ಯಾರು ಭಾರತಕ್ಕೆ ಇಸ್ಲಾಂ ರಾಷ್ಟ್ರಗಳು ಮುಸ್ಲಿಂ ರಾಷ್ಟ್ರಗಳು ಸಪೋರ್ಟ್ ಮಾಡಿದವಲ್ಲ ಆ ಒಂದು ದೇಶಗಳಿಗೆ ಇವರು ಫೋನ್ ಮಾಡಿ ಹೇಳಿದ್ದಾನೆ. ಅರಬ್ ಎಮಿರೇಟ್ಸ್ ಆಗಿರಬಹುದು, ಕುವೈತ್ ಆಗಿರಬಹುದು, ಸೌದಿ ಅರೇಬಿಯಾ ಆಗಿರಬಹುದು. ಸೌದಿ ಅರೇಬಿಯಾ ರಾಜನಿಗೆ ಫೋನ್ ಮಾಡಿ ಹೇಳಿದ್ರಂತೆ. ಏನಂತಂದರೆ, ಸರ್ ಒಂಚೂರು ಭಾರತದವ್ರಿಗೆ ಹೇಳಿ, ಇಲ್ಲ ಅಂತಂದರೆ ಯುದ್ಧ ಮಾಡೇ ಬಿಡ್ತಾರೆ, ನಾವು ಮೊದಲೇ ಈಗ ಸಾಯ್ತಾ ಇದ್ದೀವಿ, ನಮ್ಮಲ್ಲಿ ಸೈನಿಕರು ಕೂಡ ಈಗ ರಿಸೈನ್ ಕೊಟ್ಟು ಹೋಗ್ತಾ ಇದ್ದಾರೆ, ಇನ್ನು ನಾವೇ ಯುದ್ಧದ ಗಡಿಯಲ್ಲಿ ನಾವೇ ಸರ್ಕಾರನೇ ರಾಜಕೀಯದವರೇ ಹೋಗಿ ನಾವು ಯುದ್ಧ ಮಾಡಬೇಕು, ನಾವೇ ಗಂಟು ತಗೊಂಡು ನಿಲ್ಲಬೇಕು ಅಂಥ ಪರಿಸ್ಥಿತಿ ಬಂದಿದೆ, ದಯವಿಟ್ಟು ನಮ್ಮನ್ನು ಕಾಪಾಡಿ ಅಂತ ಅಮೆರಿಕಾಗೆ ಇಸ್ಲಾಂ ರಾಷ್ಟ್ರಗಳಿಗೆ ಯಾರು ನವಾಜ್ ಶರೀಫು ಹೋಗಿ ಕಾಲು ಬೀಳ್ತಾ ಇದ್ದಾರಂತೆ. ಎಂಥ ದುರ್ಬುದ್ಧಿ ಬಂತಂತ ನೋಡಿ. ಇನ್ನು ಪಾಕಿಸ್ತಾನಕ್ಕೆ ಈಗ ಬುದ್ಧಿ ಕಲಿಸೋದಕ್ಕೆ ಏನಾಗಿದೆ ಅಂತಂದರೆ, ಭಾರತ ಸರ್ವಸನ್ನದ್ಧವಾಗಿ ನಿಂತಿದೆ. ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆ ಮೂರೂ ಸೇನೆಗಳು ಈಗ ಸರ್ವಸನ್ನದ್ಧವಾಗಿವೆ. ಈಗ ಯಾವಾಗ ಬೇಕಾದರೂ ಟ್ರಿಗರ್ ಮೇಲೆ ಇಟ್ಕೊಂಡು ಕೂತಿದೆ ಭಾರತ ಸೈನಿಕರು. ಒಂದು ಚಿಟಿಕೆ ಹೊಡೆಯೋದ್ರೊಳಗಡೆ ಬರೀ ಒಂದೇ ಈಗಾಗಲೇ ರಷ್ಯಾ ಉಕ್ರೇನು ಆ ಕಡೆ ಇಸ್ರೇಲ್ ಹಮಾಸ್ ಎಲ್ಲ ಯುದ್ಧಗಳು ನಡೀತಾ ಇದ್ದಲ್ಲ, 2-3 ವರ್ಷದಿಂದ ನಡೀತಾ ಇದೆ. ನಮ್ಗೆ 2-3 ವರ್ಷ ಬೇಡವೇ ಬೇಡ, ಬರೀ ಒಂದು ದಿನ ಸಾಕು, 1 ನಿಮಿಷ ಸಾಕು ಪಾಕಿಸ್ತಾನವನ್ನು ಹೊರಡುದುಳಿಸೋದಕ್ಕೆ. ಆದರೆ ಭಾರತ ಇಷ್ಟೆಲ್ಲ ಆದರೂ ಕೂಡ ಶಾಂತಿ ಪ್ರಿಯ ಅಂತ ಹೇಳ್ತಾ ಇದೆ. ಇನ್ನು ಮುಂದಿನ ಸುದ್ದಿ ಏನಂತ ನೋಡ್ತಾ ಹೋಗೋದಾದರೆ, ಪಹಲ್ಗಾಮ್ ದಾಳಿ ಹಿಂದೆ ISI ಮತ್ತು ಲಷ್ಕರ್ ಎ ತೊಯ್ಬಾ ಸಂಘಟನೆ ಪಾಕ್ ಸೇನೆಯ ಕೈವಾಡಗಿದೆ ಅಂತ NIA ಒಂದು ರಿಪೋರ್ಟಲ್ಲಿ ಹೇಳಿದೆ. ಲಷ್ಕರ್ ಎ ತೊಯ್ಬಾ ಸಂಘಟನೆ ಮತ್ತು ISI ಹಾಗೂ ಪಾಕ್ ಸೇನೆಯ ಸಹಾಯದಿಂದಲೇ ಈ ಪಹಲ್ಗಾಮ್ ದಾಳಿ ನಡೆದಿದೆ ಅಂತ NIA ರಾಷ್ಟ್ರೀಯ ತನಿಖಾ ಸಂಸ್ಥೆ ಹೇಳ್ತಾ ಇದೆ. ಇಷ್ಟೆಲ್ಲ ಮಾಡಿದ್ರೂ ಕೂಡ ಯಾಕೆ ಪಾಕ್ ಸೇನೆ ಇದೆ ಅಂತ ಈಗ ಹೇಳ್ತೀನಿ ಆಮೇಲೆ. ಲಷ್ಕರ್ ಎ ತೊಯ್ಬಾ ಸಂಘಟನೆ ಯಾವುದು? ಪಾಕಿಸ್ತಾನದ ಪರವಾಗಿ ಪಾಕಿಸ್ತಾನದವರಿಗೆ ಲಷ್ಕರ್ ಎ ತೊಯ್ಬಾ ಸಂಘಟನೆ ಅಂತಂದರೆ ಅದು ಸ್ವತಂತ್ರ ಹೋರಾಟಗಾರರ ಸಂಘಟನೆ ಅಂತ ಹೇಳ್ಕೊಳುತ್ತೆ. ಆದರೆ ವಿಶ್ವ ನಂಬಬೇಕಲ್ಲ, ಲಷ್ಕರ್ ಎ ತೊಯ್ಬಾ ಸಂಘಟನೆ ಆಗಿರಬಹುದು, ISI ಆಗಿರಬಹುದು, ಕೆಲವೊಂದಿಷ್ಟು ಜೈಷ್ ಎ ಮೊಹಮ್ಮದ್ ಆಗಿರಬಹುದು, ಇವೆಲ್ಲವೂ ಕೂಡ ಅಂದರೆ ಭಯೋತ್ಪಾದಕ ಸಂಘಟನೆಗಳು ಅಂತ ಇಡೀ ವಿಶ್ವವೇ ಒಪ್ಕೊಂಡಿದೆ. ಆದರೆ ಪಾಕಿಸ್ತಾನ ಮಾತ್ರ ಇವೆಲ್ಲರೂ ಈ ಒಂದು ಸಂಘಟನೆಗಳಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದಾರಲ್ಲ ಅವರೆಲ್ಲ ಸ್ವತಂತ್ರ ಹೋರಾಟಗಾರರಂತ ಇದೇ ನವಾಜ್ ಶರೀಫ್ ಮೊನ್ನೆ ಅಷ್ಟೇ 23ನೇ ತಾರೀಕು 24ನೇ ತಾರೀಕು ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಹೇಳ್ತಾನೆ, ಇದೇ ನವಾಜ್ ಶರೀಫ್ ಮೂರ್ಖ ಪ್ರಧಾನಿ, ಇಂಥ ಮುಖ ಇಟ್ಕೊಂಡು ಬೇರೆ ಬೇರೆ ರಾಷ್ಟ್ರದವರಿಗೆ ನಮ್ಮನ್ನು ಕಾಪಾಡಿ ಅಂತ ಭಿಕ್ಷೆ ಬೇಡ್ತಾ ಇದ್ದಾನೆ.